ಯೇಸುವಿಗೆ ಸ್ತೋತ್ರ. ಇಂದು 9 ಫೆಬ್ರವರಿ 2026. ಎಲ್ಲರಿಗೂ ಸುಪ್ರಭಾತ. ಈ ದಿನದ ಧ್ಯಾನ ಭಾಗ ಪೇತ್ರನು ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 11-13 ವಾಕ್ಯ. ಇವೆಲ್ಲವುಗಳು ಹೀಗೆ ಲಯವಾಗಿ ಹೋಗುವುದರಿಂದ ನೀವು ದೇವರ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಹಾರೈಸುತ್ತಾ ಎಷ್ಟೋ ಪರಿಶುದ್ಧವಾದ ನಡವಳಿಕೆಯು ಭಕ್ತಿಯು ಉಳ್ಳವರಾಗಿರಬೇಕಲ್ಲ. ಆ ದಿನದಲ್ಲಿ ಆಕಾಶಮಂಡಲವು ಬೆಂಕಿ ಹತ್ತಿ ಲಯವಾಗಿ ಹೋಗುವುದು, ಸೂರ್ಯ ಚಂದ್ರ ನಕ್ಷತ್ರಗಳು ಹುರಿದು ಕರಗಿ ಹೋಗುವವು. ಆದರೆ ನಾವು ದೇವರ ವಾಗ್ದಾನವನ್ನು ನಂಬಿ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಎದುರು ನೋಡುತ್ತಾ ಇದ್ದೇವೆ. ಅವುಗಳಲ್ಲಿ ನೀತಿಯು ವಾಸವಾಗಿರುವುದು. ಡೊಮೇಷಿಯನ್ ಚಕ್ರವರ್ತಿಯ ಕಾಲದಲ್ಲಿ ಪತ್ಮೋಸ್ ದ್ವೀಪಕ್ಕೆ ಗಡೀಪಾರು ಮಾಡಲ್ಪಟ್ಟ ಯೋಹಾನನು ಅಲ್ಲಿ ಕಂಡಂಥದ್ದನ್ನು ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯದಲ್ಲಿ ಉಲ್ಲೇಖಿಸಿರುವಂಥದ್ದನ್ನು ನೋಡುತ್ತೇವೆ. ಈಗ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಕಂಡೆನು. ಮೊದಲಿದ್ದ ಆಕಾಶ ಮಂಡಲವು ಮೊದಲಿದ್ದ ಭೂಮಂಡಲವು ಇಲ್ಲದೆ ಹೋದವು, ಇನ್ನು ಸಮುದ್ರವೂ ಇಲ್ಲ. ಮುಂದುವರೆಸಿ 23ನೇ ವಾಕ್ಯದಲ್ಲಿ ಯೋಹಾನನು ಬರೆದಿರುವಂಥದ್ದು, ಪಟ್ಟಣಕ್ಕೆ ಬೆಳಕನ್ನು ಕೊಡುವುದಕ್ಕಾಗಿ ಸೂರ್ಯನಾಗಲಿ ಚಂದ್ರನಾಗಲಿ ಬೇಕಾಗಿಲ್ಲ. ಅದಕ್ಕೆ ದೇವರ ಪ್ರಭಾವವೇ ಬೆಳಕನ್ನು ಕೊಟ್ಟಿತು. ಯಜ್ಞದ ಕುರಿಯಾದಾತನೇ ಅದರ ದೀಪವು. ಪೇತ್ರನು ಯುಗಾಂತ್ಯದ ಪ್ರಾಯೋಗಿಕ ಸತ್ಯಾರ್ಥಗಳನ್ನು ಪರಿಣಾಮಕಾರಿಯಾಗಿ ವಿವರಿಸಿ ಯೋಗ್ಯಕರವಾದ ಜೀವಿತವನ್ನು ಜೀವಿಸುವಂತೆ ಪ್ರಬೋಧಿಸುವವನಾಗಿದ್ದಾನೆ. ಪೇತ್ರನು ಇಲ್ಲಿ ಹೇಳುವಂಥದ್ದು 1 ಪರಿಶುದ್ಧವಾದ ನಡವಳಿಕೆ, 2 ಭಕ್ತಿ. ಪರಿಶುದ್ಧವಾದ ನಡವಳಿಕೆಯು ನಮ್ಮ ಬಾಹ್ಯ ಕ್ರಿಯೆಯನ್ನು ಪ್ರತಿಬಿಂಬಿಸುವಂಥದ್ದಾಗಿದೆ. ಭಕ್ತಿಯು ಆಂತರಿಕ ವರ್ತನೆ ಮತ್ತು ದೇವರ ಮೇಲಿನ ಗೌರವವನ್ನು ತೋರಿಸುವಂಥದ್ದಾಗಿದೆ. ಹೀಗಿರಲಾಗಿ ದೇವರ ನೀತಿಯು ವಾಸವಾಗಿರುವ ನೂತನ ಆಕಾಶ ಮಂಡಲದಲ್ಲಿ ನೂತನ ಭೂಮಂಡಲದಲ್ಲಿ ಪ್ರಕಟಣೆ 20:27 ಪ್ರಕಾರ ಓಲೆಯಾದದೊಂದು ಸೇರುವುದಿಲ್ಲ. ಅಸಹ್ಯವಾದದ್ದನ್ನು ಸುಳ್ಳಾದದ್ದನ್ನು ನಡೆಸುವವನು ಸೇರುವುದಿಲ್ಲ. ಯಜ್ಞದ ಕುರಿಯಾದಾತನ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರುಗಳು ಬರೆದವೆಯೋ ಅವರು ಮಾತ್ರ ಸೇರುವರು. ಪ್ರೀತಿಯ ದೇವಜನರೇ, ಯೇಸು ಕ್ರಿಸ್ತನು ತಾನೇ ತನ್ನ ಐಹಿಕ ಸೇವೆಯ ಕಾಲದಲ್ಲಿ ಹೇಳಿದಂತೆ ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯದ 27ನೇ ವಾಕ್ಯದಲ್ಲಿ, ದುಡಿಯಿರಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ, ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ. ಪ್ರಿಯರೇ, ನಮ್ಮ ದುಡಿಮೆ ಒಂದು ದಿನ ಬೆಂಕಿಗೆ ಲಯವಾಗುವಂತಹ ಈ ಲೌಕಿಕ ಕಾರ್ಯಗಳಿಗಾಗಿಯೋ ಅಥವಾ ನೀತಿಯುಳ್ಳ ರಾಜ್ಯಕ್ಕಾಗಿಯೋ ಈ ಉದ್ದಾರೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.